ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಶಿ, ಪವರ್ ಆಫ್ ಯೂತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಇದ್ಕಿದ ಅವರೇ ಬೇಳೆಯ ಮಿಕ್ಸ್ಚರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದರೊಳಗಡೆ ನೋಡಿ, ಕಡಲೆ ಬೀಜ, ಕಡಲೆ ಪಪ್ಪು, ಅವರೆಬೇಳೆ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಒಣಕೊಬ್ಬರಿ ಎಲ್ಲ ಸೇರಿ ಎಷ್ಟು ಚಂದವಾದ ಚಳಿಗೆ ರುಚಿಕರವಾದ ಅವರೆಕಾಳ್ದು ಮಿಕ್ಸ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ 2 ಬೌಲು ಅವರೆಕಾಳು, ಕಡಲೆಪಪ್ಪು, ಕಡಲೆ ಬೀಜ, ಸ್ವಲ್ಪ ತೆಂಗಿನ ತುರಿನ ಈ ರೀತಿ ಪೀಸ್ ಮಾಡಿ ಉಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಬೌಲು ಅವಲಕ್ಕಿ ತೊಗೊಂಡಿದ್ದೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟು ಒಂದು ಕಾಳು ಹಿಂಗೆ ಹಾಕಿದ್ರೆ, ಆ ಕಾಳು ಈ ರೀತಿ ಬಂದರೆ ಎಣ್ಣೆ ಬಿಸಿಯಾಗಿದೆ ಅಂದ್ಕೊಂಡು ಈ ರೀತಿ ಒಂದು ಹಿಡಿನ ಹಾಕ್ಕೊಂಡು ಎಣ್ಣೆಗೆ ಹಾಕಿದ್ರೆ ಅದು ಈ ಥರ ಮೇಲ್ಗಡೆ ಬರಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ಅವರೆಕಾಳು ಈ ಥರ ಮೇಲ್ಗಡೆ ತೇಲ್ಕೊಂಡು ಬಂದರೆ ಇದು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಕರ್ಕೋಬೇಕು. ಹಿಂಗೆ ಮೇಲ್ಗಡೆ ಅದು ತೇಲ್ತಾ ಇದ್ದರೆ ಇದು ಫುಲ್ಲು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ರೀತಿ ಕೆಂಪುಗಾದ್ಮೇಲೆ ಎಲ್ಲನೂ ತಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಕಡಲೆ ಬೀಜನ ಹುರ್ಕೊಳ್ಳೋಣ ಹಂಗೇನೆ. ನೋಡಿ, ಹಿಂಗೆ ಕೆಂಪುಗಾಗೋವರೆಗೂ ಕಡಲೆ ಬೀಜನ ಹುರ್ಕೊಂಡು ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ಎಣ್ಣೆಗೆ 1 ಬೌಲು ಕಡಲೆಪಪ್ಪು ತೊಗೊಂಡು ಅದನ್ನು ಹಿಂಗೆ ಇದು ಮಾಡಿಕೊಂಡ್ರೆ ಸಾಕು. ಇದರಲ್ಲೇನೇ ಹಿಂಗೇ ಕರ್ತ್ಕೊಳ್ಳುತ್ತೆ. ಬಾಣಲಿಗೆ ನಾವು ಹಾಕೋ ನೆಸೆಸಿಟಿ ಇಲ್ಲ. ಇದರಲ್ಲೇ ಹಿಂಗೆ ಇಟ್ಕೊಂಡ್ರೆ ಅದೇನೇ ಹಂಗೇ ಎಣ್ಣೆಲೆ ಕರ್ಕೊಳ್ಳುತ್ತೆ. ನೆಕ್ಸ್ಟ್ ಅದೇ ಬೌಲಿಗೆ ಕೊಬ್ಬರಿ ಹಾಕ್ಕೊಂಡು ಕೊಬ್ಬರಿನೂ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಅದರಲ್ಲೇನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಹೀಗೆ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕರಿಬೇವಿನ ಸೊಪ್ಪು ಎಣ್ಣೆ ಒಳಗಡೆ ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ತೇಲ್ಸ್ಕೋಬೇಕು. ಈ ಥರ ರೋಸ್ಟ್ ಥರ ಆಗಬೇಕು ಅದನ್ನು. ನೆಕ್ಸ್ಟ್ ಅದಕ್ಕೇನೆ ಬೆಳ್ಳುಳ್ಳಿನೂ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಲಿ ಹಿಂಗೆ ಕರ್ಕೊಳ್ಳೋಣ. ಮತ್ತು ಇದಕ್ಕೇನೆ ಸ್ವಲ್ಪ ಅವಲಕ್ಕಿನ ಹಿಂಗೆ ಹಾಕ್ಕೊಂಡು ಸುಮ್ಮನೆ ಹಿಂಗೆ ನೀರಲ್ಲಿ ಎಣ್ಣೆಲಿ ಹಿಂಗೆ ತೇಲಿಸ್ಕೊಂಡ್ರೆ ಅದು ಸುಮ್ಮನೆ ಹಂಗೇನೇನೇ ಈ ಥರ ಎಲ್ಲ ಆಗುತ್ತೆ. ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡೆ ನೋಡಿ, ಈ ಥರ ಕರಿಯಾಗಿ ಈ ಥರ ಆಗುತ್ತೆ. ಕರ್ಕೊಂಡು ಎಲ್ಲ ಈ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಬೌಲಿಗೆ ಹಾಕ್ಕೊಂಡ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕಾಗತ್ತೆ. ಅದು ಖಾರ ಉಪ್ಪು ಎಲ್ಲ ಹಿಡಿಬೇಕಲ್ಲ, ಸ್ವಲ್ಪ ಬಿಸಿ ಇರೋ ಟೈಮಲ್ಲೇನೇ ನಾವು ಇದನ್ನೆಲ್ಲನೂ ಹಾಕ್ಕೋಬೇಕಾಗತ್ತೆ. ಖಾರದ ಪುಡಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಆವಾಗ ಇಮಿಡಿಯೇಟು ಅದನ್ನು ಕೈಗಲಿಸ್ಬಿಡಿ. ಅದು ಫುಲ್ಲು ಅದಕ್ಕೆ ಖಾರ ಉಪ್ಪು ಹಿಡಿಯೋ ಹಂಗೆ ಅದನ್ನು ಕೈಗಲಿಸ್ಕೊಂಬಿಡಿ. ನೋಡಿ ಸ್ನೇಹಿತರೆ, ಈ ಥರ ಫುಲ್ಲುನು ಅವಲಕ್ಕಿಗೆ ಮತ್ತು ನಾವು ಕರೆದಿರೋ ಎಲ್ಲ ಐಟಮ್ಗೂ ಉಪ್ಪು ಖಾರ ಹಿಡಿಯೋ ಥರ ನಾವು ಚೆನ್ನಾಗಿ ಕೈಗಲಿಸ್ಕೊಬೇಕು. ಇದು ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೀವು ಬರೀ ಅವರೆಕಾಳಲ್ಲೂ ಬೇಕಾದ್ರೆ ಮಾಡ್ಕೋಬೋದು. ನಾನು ಇದಕ್ಕೆ ಅವಲಕ್ಕಿನೂ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತ.
ಕ್ವಾಂಟಿಟಿ ಕಮ್ಮಿ ಬರೀ ನಮ್ಗೆ ಅವರೆಕಾಳಲ್ಲೇ ಬೇಕು ಅಂದರೆ ಅವರೆಕಾಳು ಇದ್ಕಿದ ಅವರೆಕಾಳು ಪ್ಲಸ್ ಕಡಲೆ ಬೀಜ, ಕಡಲೆಪಪ್ಪು, ಕಾಯಿ ಮತ್ತು ಉಪ್ಪು ಖಾರ ಹಾಕ್ಕೊಂಡು ನೀವು ಸಪ್ರೇಟ್ ಅದನ್ನು ಮಾಡ್ಕೋಬೋದು, ಇಲ್ಲ ಅವಲಕ್ಕಿ ಹಾಕ್ಕೊಂಡು ಮಾಡ್ಕೋಬೋದು. ರುಚಿಯಾದ ಅವರೆಕಾಳು ಇದ್ಕಿದ ಅವರೆಕಾಳು ಮಿಕ್ಸ್ಚರು ಸವಿಯಲು ಸಿದ್ಧವಾಗಿದೆ. ನೀವು ಈಗ ಚಳಿಗೆ ಚೆನ್ನಾಗಿರುತ್ತೆ, ಮಾಡಿಕೊಂಡು ತಿನ್ಕೊಳ್ಳಿ. ಥ್ಯಾಂಕ್ ಯು.